ಒಂದ್ ವೇಳೆ ಯಾವ ಲಾವಾರಸದಲ್ಲಿ ಸಿಲಿಕಾ ಕಂಟೆಂಟ್ ಕಡಿಮೆ ಕಂಡು ಬರ್ತಿರ್ತದ ಅಂತ ಒಂದು ಲಾವಾರಸದಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿ ಕಡಿಮೆ ಕಂಡು ಬರೋದನ್ನ ನೋಡ್ಬೋದು. ಪೂರ್ತಿ ಎಕ್ಸ್ಟೆಂಟ್ ಆಗ್ಬಿಟ್ಟದ ಅನ್ಕೊಡ್ರಿ. ಪೂರ್ತಿ ಎಕ್ಸ್ಟೆಂಟ್ ಆದ ನಂತರ ಏನಾಗ್ಬೋದು, ಮಳೆ ಗಿಳೆ ಬಂದಿದ್ರೆ ಡೆಫಿನೆಟ್ಲಿ ಈ ಒಂದು ಭೂ ಪ್ರದೇಶದ ಮೇಲೆ ಅಥವಾ ಈ ಒಂದು ತಗ್ಗು ಪ್ರದೇಶದ ಮೇಲೆ ಈ ತರ ಒಂದು ಸರೋವರವನ್ನು ರಚನೆ ಮಾಡ್ಬಿಡ್ಬೋದು. ಸ್ನಿಗ್ಧತೆ ಕಡಿಮೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಲಾವಾರಸ ಆಲ್ಮೋಸ್ಟ್ ಫ್ಲೂಯಿಡ್ ಕಾಣ್ತಿರ್ತದ. ಅಂದ್ರೆ ನೀರ್ ಯಾವ ರೀತಿ ಇರ್ತದ, ಎಷ್ಟು ಈಸಿಯಾಗಿ ಫ್ಲೋ ಆಗ್ತದ ಆ ರೀತಿ ಒಂದು ವಿಸ್ಕಾಸಿಟಿ ಹೊಂದಿರತಕ್ಕಂಥ ಲಾವಾರಸವನ್ನ ನಾವು ಬೇಸಿಕ್ ವಾಲ್ಕನೋಸ್ ಗಳಲ್ಲಿ ನೋಡಬಹುದು. ಡಿಸೆಂಬರ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಕ್ಟ್ಲಿ ಇದೇ ರೀತಿ ಅವ್ರ ಕ್ವಶನ್ಸ್ ಗಳನ್ನ ಕೇಳಿಕ್ ಟ್ರೈ ಮಾಡ್ರಿ. ನಮಗ ವಾಲ್ಕೆನೋ ಬಗ್ಗೆ ಕಂಪ್ಲೀಟ್ ಐಡಿಯಾ ಇತ್ತು ಅಂದ್ರೆ ಅಂತ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆ ರೀತಿ ಈ ಟೂ ಮೇಜರ್ ಟೈಪ್ಸ್ ಯಾವುದು, ಒಂದು ಅಸಿಡಿಕ್ ವಾಲ್ಕೆನೋ, ಇನ್ನೊಂದು ಬೇಸಿಕ್ ವಾಲ್ಕೆನೋ. ಸೊ ಅಸಿಡಿಕ್ ವಾಲ್ಕೆನೋದು ಸ್ನಿಗ್ಧತೆ ಸ್ವಲ್ಪ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ದ ಕಂಪೋಸಿಷನ್ ಆಫ್ ಸಿಲಿಕಾ. ಬಟ್ ಸ್ನಿಗ್ಧತೆ ಈ ಕಡೆ ಕಡಿಮೆ ಇರ್ತದ, ವಿಸ್ಕೋಸಿಟಿ ಕಡಿಮೆ ಇರ್ತದ ಬಿಕಾಸ್ ಆಫ್ ದೇರ್ ಈಸ್ ವೆರಿ ಲೆಸ್ ಕಂಟೆಂಟ್ ಆಫ್ ಸಿಲಿಕಾ ದಟ್ ಈಸ್ ಪ್ರೆಸೆಂಟ್ ಇನ್ ಸೈಡ್. ಸೊ ಮೌನಲೋವಾ ಅಂತ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು ಫಾರ್ ಅ ಶೀಲ್ಡ್ ವಾಲ್ಕೆನೋ, ಅಥವಾ ಇದನ್ನ ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳು ಅಂತಾನೂ ಕರಿಬಹುದು. ಸೊ ಈ 4 ಭೂಸ್ವರೂಪಗಳನ್ನ ನೀವು ಬಹಿಸ್ಸರಣ ಭೂಸ್ವರೂಪಗಳಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಮೇನ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತವೆ ಇವು. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜ್ವಾಲಾಮುಖಿಗಳನ್ನ ಮತ್ತೆ 2 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಈ ಜ್ವಾಲಾಮುಖಿಗಳನ್ನ 2 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡಿದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ಎದರ ಆಧಾರದ ಮೇಲೆ ಡಿವೈಡ್ ಮಾಡ್ಬೋದು ಅದನ್ನ ಫಸ್ಟ್ ಬರೀತೇನಂತ. ತದನಂತರ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾ ಮತ್ತೆ 2 ಸೆಕ್ಷನ್ಸ್ ಗಳನ್ನ ಮಾಡ್ಕೊಂಡು ನಾ 2 ಜ್ವಾಲಾಮುಖಿಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇಫ್ ಯು ಕಾನ್ಸಂಟ್ರೇಟ್ ಹಿಯರ್ ಸರ್, ಲಾವಾರಸದ ಸಂಯೋಜನೆಯ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಜ್ವಾಲಾಮುಖಿಗಳನ್ನ 2 ವಿಧಗಳಲ್ಲಿ, ಎಷ್ಟು ವಿಧಗಳಲ್ಲಿ? 2 ವಿಧಗಳಲ್ಲಿ ವಿಂಗಡಿಸಬಹುದು. ಓಕೆನಾ? ಇಂಗ್ಲಿಷ್ ಅಲ್ಲಿ ಇದಕ್ಕೆ ಏನಂತ ಕರಿಬಹುದು ಸರ್? ಆನ್ ದ ಬೇಸಿಸ್ ಆಫ್ ಕಂಪೋಸಿಷನ್, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ 2 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಬಿಟ್ರೆ ಏನ್ ಕಾಣ್ತಾವ ನೋಡ್ರಿ. ಫಸ್ಟ್ ಜ್ವಾಲಾಮುಖಿಗೆ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ಅಸಿಡಿಕ್ ಜ್ವಾಲಾಮುಖಿಗಳು ಅಂತ ಕರಿತೇವೆ. 2ನೇ ಪಾರ್ಟ್ಸ್ಗೆ ನಾವು ಬೇಸಿಕ್ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಬೇಸಿಕ್. ಇದೇ ರೀತಿ ಅದನ್ನೇ ಕನ್ನಡದಲ್ಲಿ ನೋಡೋದಿದ್ರೆ ನಾವು ಇದನ್ನೇನಂತ ಕರಿಬಹುದು, ಆಮ್ಲೀಯ ಜ್ವಾಲಾಮುಖಿಗಳು ಅಥವಾ ಕ್ಷಾರೀಯ ಜ್ವಾಲಾಮುಖಿಗಳು ಅಂತಾನು ಕರಿಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಜ್ವಾಲಾಮುಖಿಗಳನ್ನ ಕಂಪೋಸಿಷನ್ ಆಧಾರದ ಮೇಲೆ ಆಸಿಡಿಕ್ ಮತ್ತು ಬೇಸಿಕ್ ವಾಲ್ಕನೋಸ್ ಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಇವಾಗ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವು ಇದನ್ನ ವಿಂಗಡಣೆ ಮಾಡಿದ್ರೆ ಯಾವ ತರ ಕಾಣ್ತಿರ್ತದ ನೋಡ್ರಿ. ಒಂದ್ ಸೈಡ್ ನಾವ್ ಏನ್ ಮಾಡವಂದ್ರೆ ಆಮ್ಲೀಯ ಜ್ವಾಲಾಮುಖಿಗಳು ಅಂತ ಬರ್ಲಿಕ್ಕೆ ಟ್ರೈ ಮಾಡವಂತ, ಜ್ವಾಲಾಮುಖಿಗಳು ಅಂತ ಕರಿಬಹುದು. ಓಕೆ, ಸೊ ಈ ಆಮ್ಲೀಯ ಜ್ವಾಲಾಮುಖಿಗಳನ್ನ ನಾವು ಯೂಶಲಿ ಇಂಗ್ಲಿಷ್ ಅಲ್ಲಿ ಆಸಿಡಿಕ್ ವಾಲ್ಕನೋಸ್ ಅಂತ ಕರಿತೀವಿ. ಆಮೇಲೆ ಪ್ರತ್ಯಾಮ್ಲೀಯ ಜ್ವಾಲಾಮುಖಿಗಳನ್ನ ಅಥವಾ ಕ್ಷಾರೀಯ ಜ್ವಾಲಾಮುಖಿಗಳನ್ನ ಕ್ಷಾರೀಯ ಅಂತಾನು ಕರಿಬಹುದು ಇದು. ಓಕೆನಾ? ಸೊ ಕ್ಷಾರೀಯ ಅಥವಾ ಈ ಒಂದು ವಾಲ್ಕನೋಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಬೇಸಿಕ್ ವಾಲ್ಕನೋಸ್ ಅಂತಾನು ಕರಿಬಹುದು. ಓಕೆನಾ? ಸೊ ನೋಡ್ರಿ, ಅಸಿಡಿಕ್ ವಾಲ್ಕನೋಸ್, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಅಸಿಡಿಕ್ ವಾಲ್ಕನೋ ಆಯ್ತು, ಬೇಸಿಕ್ ವಾಲ್ಕನೋ ಆಯ್ತು. ಸೊ ದೀಸ್ ಆರ್ ಮೈ 2 ಹೆಡಿಂಗ್ಸ್ ನಾವು. ಓಕೆ, ಯಾವ್ದರ ಆಧಾರದ ಮೇಲೆ ನಾವು ಇದನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಿವಿ? ಸಂಯೋಜನೆ ಆಧಾರದ ಮೇಲೆ ನಾವು ವಾಲ್ಕನೋಸ್ ಗಳನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಿವಿ. ಸೊ ಸಂಯೋಜನೆ ಆಧಾರದ ಮೇಲೆ ನಾವು ವಾಲ್ಕನೋಸ್ ಗಳನ್ನ ಕ್ಲಾಸಿಫೈ ಮಾಡಿದ್ರೆ ಈ ತರ ಕಂಡು ಬರ್ತಾವ. ಸಂಯೋಜನೆ ಏನಂತ ನೋಡ್ರಿ, ಅಸಿಡಿಕ್ ವಾಲ್ಕನೋಸ್ ಗಳದ್ದು NCERT ಒಳಗ ಸ್ಟ್ರೇಟ್ ಫಾರ್ವರ್ಡ್ ಕಂಪೋಸಿಷನ್ ಕೊಟ್ಟಿರ್ತಾರ. ಆ ಸ್ಟ್ರೇಟ್ ಫಾರ್ವರ್ಡ್ ಕಂಪೋಸಿಷನ್ಸ್ ಗಳನ್ನ ನೀವು ನೋಡಿದ್ರೆ ಈ ಕಡೆ ನಾನು ಬರೀತೇನೆ ನೋಡ್ರಿ, ಫೆಲ್ಸಿಕ್ ಅಂತ ಒಂದು ಟರ್ಮ್ ಬರೀತೀನಿ. ಈ ಕಡೆ ನಾನು ಏನ್ ಬರೀತೇನೆ ಅಂದ್ರೆ ಮ್ಯಾಫಿಕ್ ಅಂತ ಒಂದು ಟರ್ಮ್ ಬರೀತೀನಿ. ಮ್ಯಾಫಿಕ್, ಇದು ಫೆಲ್ಸಿಕ್ ಆಯ್ತು, ಇದು ಮ್ಯಾಫಿಕ್ ಆಯ್ತು. ಓಕೆ, ಈ ಫೆಲ್ಸಿಕ್ ಮತ್ತು ಮ್ಯಾಫಿಕ್ ಅಲ್ಲಿ ಎಕ್ಸಾಕ್ಟ್ಲಿ ನಾವು ಏನ್ ಕಾಣಬಹುದು ಅದನ್ನ ನಾನು ತೋರಿಸಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಫೆಲ್ಸಿಕ್ ಅಲ್ಲಿ FE ಅಂತ ಒಂದು ಟರ್ಮ್ ಅದ, SI ಅಂತ ಒಂದು ಟರ್ಮ್ ಅದ. ಇದೇ ರೀತಿ ಇಲ್ಲಿ MA ಅಂತ ಟರ್ಮ್ ಅದ, FE ಅಂತ ಟರ್ಮ್ ಅದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. NCERT has given this particular trick to remember the composition of these volcanoes. NCERT ಟ್ರಿಕ್ ಪ್ರಕಾರ FE ಅಂದ್ರೆ ಫೆರಸ್ ಅನ್ನಂಗ ಅರ್ಥ. ಫೆರಸ್ ಅಂದ್ರೆ ಅರ್ಥ ಆಗ್ತದೆ ನಿಮಗ? ಕಬ್ಬಿಣದ ಬಗ್ಗೆ ಮಾತಾಡ್ಲಿಕ್ಕೆ ನಾನು. ಅದರ ಜೊತೆಗೆ SI ಅಂದ್ರೆ ಸಿಲಿಕಾ ಅನ್ನಂಗ ಅರ್ಥ. ಸಿಲಿಕಾದ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಸಿಲಿಕಾ. ಇದೇ ರೀತಿ ನೀವು MA ಅಂದ್ಕೊಳ್ಳೇನೆ ಇದಕ್ಕೆ ನಾವು ಮ್ಯಾಗ್ನೇಷಿಯಂ ಅಂತ ಅನ್ಕೋಬೇಕು. ಮ್ಯಾಂಗನೀಸು ಅಲ್ಲ, ಮ್ಯಾಗ್ನೀಷಿಯಂ ಇದು. ಓಕೆನಾ? ಮ್ಯಾಗ್ನೀಷಿಯಂ. MG ಬರ್ಬೇಕಾಗಿತ್ತು, ಬಟ್ ಓದ್ಲಿಕ್ಕೆ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ NCERT ದವರು ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಟು ರಿಮೆಂಬರ್ ದ ಕಂಪೋಸಿಷನ್ ಆಫ್ ಅವರ್ ಬೇಸಿಕ್ ವಾಲ್ಕನೋಸ್. ಸೊ ಮ್ಯಾಗ್ನೀಷಿಯಂ ಅಂತ ಬರಿಬಹುದು. ಮ್ಯಾಗ್ನೀಷಿಯಂ ಜೊತೆಗೆ ಇನ್ನೊಂದ್ ಕಡೆ ನಾವೇನ್ ಬರಿಬಹುದು ಅಂದ್ರೆ ಫೆರಸ್ ಬರಿಬಹುದು. ಫೆರಸ್ ಅಂದ್ರೆ ಏನು? ಕಬ್ಬಿಣ.
ಅಥವಾ ಇದಕ್ಕೆ ನಾವು ಮ್ಯಾಗ್ನೇಷಿಯಂ ಅಂತಾನೂ ಬರಿಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಂಪೋಸಿಷನ್ ಗೊತ್ತಾಯ್ತು. ಇವಾಗ ಕಂಪೋಸಿಷನ್ ಗೊತ್ತಾದ ತಕ್ಷಣ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಯಾವ ಒಂದು ಲಾಭರಸದಲ್ಲಿ ಸಿಲಿಕಾ ಪ್ರಮಾಣ ಅತ್ಯಧಿಕವಾಗಿ ಕಂಡುಬರ್ತದೆ ಅಂತ ಒಂದು ವಾಲ್ಕ್ಯೂನಸ್ಗಳ ಒಂದು ಲಾವರಸ, ಅದರ ವಿಸ್ಕೋಸಿಟಿ, ಸಿಲಿಕಾ ಕಂಟೆಂಟ್ ಏನಾದ್ರೂ ಲಾವರಸದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದಿದ್ದು, ಅದರ ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿ ಸ್ವಲ್ಪ ಜಾಸ್ತಿ ಕಂಡುಬರ್ತದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಒಂದ್ ವೇಳೆ ಯಾವ ಲಾವಾರಸದಲ್ಲಿ ಸಿಲಿಕಾ ಕಂಟೆಂಟ್ ಕಡಿಮೆ ಕಂಡು ಬರ್ತಿರ್ತದ ಅಂತ ಒಂದು ಲಾವಾರಸದಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಸ್ನಿಗ್ಧತೆ ಅಥವಾ ವಿಸ್ಕೋಸಿಟಿ ಕಡಿಮೆ ಕಂಡು ಬರೋದನ್ನ ನೋಡ್ಬೋದು. ಆದ್ದರಿಂದ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಸ್ನಿಗ್ಧತೆ ಬರ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸ್ನಿಗ್ಧತೆ ಅಂದ್ರೆ ವಿಸ್ಕೋಸಿಟಿ ಅನ್ನಂಗ ಅರ್ಥ. ವಿಸ್ಕೋಸಿಟಿ ಏನ್ ಕಂಡು ಬರ್ಲಿತ್ತದ? ಹೈ ಕಂಡು ಬರ್ಲಿತ್ತದ, ಜಾಸ್ತಿ. ಓಕೆನಾ? ಈ ಕಡೆ ವಿಸ್ಕೋಸಿಟಿ ಏನ್ಬೋದು? ಸ್ನಿಗ್ಧತೆ ಲೋ ಕಂಡು ಬರ್ತದ, ಲೋ ಕಂಡು ಬರ್ಲಿತ್ತೆ. ಇದ್ರ ಒಂದ್ ವೇಳೆ ಸ್ನಿಗ್ಧತೆ ಜಾಸ್ತಿ ಮತ್ತು ಲೋ ಕಂಡು ಬಂದಲ್ಲಿ ನಾವು ಯಾವ ರೀತಿಯ ಭೂಸ್ವರೂಪಗಳನ್ನ ನೋಡ್ಬೋದು ಅಂತ ಗೊತ್ತಾಗ್ಬಿಡ್ತದೆ. ಯಾವ ರೀತಿಯ ಭೂಸ್ವರೂಪಗಳನ್ನ ನೋಡ್ಬೋದು? ಫಾರ್ ಎಕ್ಸಾಂಪಲ್ ಇದನ್ನ ನಾವು ಒಂದು ನಮ್ಮ ಭೂಮಿಯ ಮೇಲ್ಮೈ ಅಂತ ಅನ್ಕೊಳ್ರಿ. ಭೂಮಿಯ ಮೇಲ್ಮೈ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲೊಂದು ಜ್ವಾಲಾಮುಖಿ ಬರ್ತಿತ್ತು ಅನ್ಕೊಳ್ರಿ. ಜ್ವಾಲಾಮುಖಿ ಕಂಡು ಬಂದ್ರೆ ಡೆಫಿನೆಟ್ಲಿ ಏನ್ ನೋಡ್ಬೋದು? ಈ ತರ ಒಂದು ಭೂಸ್ವರೂಪಗಳನ್ನ ನೋಡ್ಬೋದು. ಇಂಥ ಭೂಸ್ವರೂಪಗಳಿಗೆ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ಶಂಕುವಿನಾಕಾರದ ಭೂಸ್ವರೂಪಗಳು ಅಂತ ಕರಿತೀವಿ. ಶಂಕುವಿನಾಕಾರದ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಶಂಕುವಿನಾಕಾರದ ಭೂಸ್ವರೂಪಗಳ ಆದ ನಂತರ ನೀವು ಈ ಕಡೆ ಬರ್ರಿ. ಈ ಕಡೆ ಬಂದು ಈ ಒಂದು ಜ್ವಾಲಾಮುಖಿಗಳನ್ನ ನೋಡ್ರಿ. ಇಲ್ಲಿ ಸ್ನಿಗ್ಧತೆ ಕಡಿಮೆ ಇರ್ತದ. ಸ್ನಿಗ್ಧತೆ ಕಡಿಮೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಲಾವರಸ ಆಲ್ಮೋಸ್ಟ್ ಫ್ಲೂಯಿಡ್ ಕಾಣ್ತಿರ್ತದ. ಅಂದ್ರೆ ನೀರ್ ಯಾವ ರೀತಿ ಇರ್ತದ, ಎಷ್ಟು ಈಸಿಯಾಗಿ ಫ್ಲೋ ಆಗ್ತದ, ಆ ರೀತಿ ಒಂದು ವಿಸ್ಕಾಸಿಟಿ ಹೊಂದಿರತಕ್ಕಂಥ ಲಾವರಸವನ್ನ ನಾವು ಬೇಸಿಕ್ ವಾಲ್ಕನೋಸ್ ಗಳಲ್ಲಿ ನೋಡಬಹುದು. ಆದ್ದರಿಂದ ಸೂನ್ ಆಫ್ಟರ್ ದ ಲಾವಾ ಎರಪ್ಟ್ಸ್ ಇಟ್ ವಿಲ್ ಸ್ಟಾರ್ಟ್ ಟು ಎರಪ್ಟ್ ಲೈಕ್ ದಿಸ್. ಈ ಕಡೆ ಮತ್ತೆ ಈ ಕಡೆ ಎರಡು ಹಂತದಲ್ಲಿ ಅಥವಾ ಎರಡು ಕಡೆಯಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಈ ರೀತಿ ಎರಪ್ಟ್ ಆಗೋದನ್ನ ನೋಡ್ಬೋದು. ಆದ್ದರಿಂದ ಅಲ್ಟಿಮೇಟ್ಲಿ ಸರ್ ಜ್ವಾಲಾಮುಖಿ ಹೆಂಗ್ ಕಾಣ್ತಿರ್ತದೆ ಅಂದ್ರೆ ಈ ತರ ಕಾಣ್ತಿರ್ತದೆ. ಯಾವ ರೀತಿ ಕಂಡುಬರ್ಲಿರ್ತದೆ? ಯಾವ ರೀತಿ ಕಂಡುಬರ್ತದೆ ಅಂದ್ರೆ ಸರ್ ಶೀಲ್ಡ್ ಆಕಾರದಲ್ಲಿ ಕಂಡುಬರ್ಲಿರ್ತದ, ಅಥವಾ ಇದನ್ನ ನಾವು ಗುಮ್ಮಟೆ ಆಕಾರ ಅಂತಾನು ಕರಿಬಹುದು, ಅಥವಾ ಗುರುಣಿ ಆಕಾರದ ಜ್ವಾಲಾಮುಖಿಗಳು ಅಂತಾನು ಕರಿಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಗುರುಣಿ ಅಥವಾ ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳು. ಈ ಕಡೆ ನಾವೇನ್ ಬರಿಬಹುದು ಅಂದ್ರೆ ಕೊನಿಕಲ್ ಲ್ಯಾಂಡ್ ಫಾರ್ಮ್ಸ್ ಅಂಡ್ ಈ ಕಡೆ ನಾವು ಶೀಲ್ಡ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬರಿಬಹುದು. ಶೀಲ್ಡ್ ಲ್ಯಾಂಡ್ ಫಾರ್ಮ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ದಿಸ್ ಸಿಂಪಲ್. ಅಸಿಡಿಕ್ ಮತ್ತು ಬೇಸಿಕ್ ವಾಲ್ಕನೋಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಸ್ನಿಗ್ಧತೆ ಜಾಸ್ತಿ ಇದ್ರೆ ಸ್ವಲ್ಪ ಲಾವರಸದ ಘಡಸತನ ಸ್ವಲ್ಪ ಜಾಸ್ತಿ ಇರ್ತದೆ. ಸ್ನಿಗ್ಧತೆ ಕಡಿಮೆ ಇದ್ರೆ ಲಾವರಸ ಆಲ್ಮೋಸ್ಟ್ ಫ್ಲೂಯಿಡ್ ಕಾಣ್ತಿರ್ತದೆ. ಫ್ಲೂಯಿಡ್ ಕಂಡು ಬರ್ತಕ್ಕಂಥ ಕಾರಣದಿಂದ ಇದು ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳನ್ನ ರಚನೆ ಮಾಡೋದು. ಇಲ್ಲಿ ಫ್ಲೂಯಿಡ್ ಕಂಡು ಬರಂಗಿಲ್ಲ, ಸ್ವಲ್ಪ ಘಡಸವಾಗಿ ಕಂಡು ಬರ್ತದೆ ಲಾವರಸ. ಆದ್ದರಿಂದ ಇಲ್ಲಿ ಶಂಕುವಿನಾಕಾರದ ಜ್ವಾಲಾಮುಖಿಗಳು ರಚನೆ ಆಗೋದನ್ನ ನೋಡ್ತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೀವು ಈ ಒಂದು ಡಯಾಗ್ರಾಮ್ಸ್ ಗಳನ್ನ ನೋಡಿದ್ದಾಗಲಿ ನೀವೇ ಗೆಸ್ ಮಾಡ್ಬೋದು ಸರ್ ಇದರಲ್ಲಿ ಯಾವುದು ಅತ್ಯಂತ ಅಪಾಯಕಾರಿ ಅಥವಾ ಡೇಂಜರಸ್ ವಾಲ್ಕನೋಸ್ ಗಳಾಗಿರ್ತಾವ. ಅನ್ಸಿಮೆಂಟಿಗೆ ಇಷ್ಟು ಫ್ಲೂಯಿಡ್ ಲಾವರಸ ಹೊರಗಡೆ ಬರಲಿ ಅಂದ್ರೆ ನಂಗೆ ಅನ್ಸಿಮೆಂಟಿಗೆ ಆರಾಮ್ಸೆ ಅದು ಕರಗಿಸ್ಬಿಡ್ತದೆ ಎಲ್ಲ ಪಾರ್ಟಿಕಲ್ಸ್ ಗಳನ್ನ. ಬಟ್ ಇಲ್ಲೇ ಒಂದ್ ವೇಳೆ ಇದೊಂದು ಡಾರ್ಮೆಂಟ್ ವಾಲ್ಕನೋ ಆದಲ್ಲಿ ಸರ್ ಡಾರ್ಮೆಂಟ್ ವಾಲ್ಕನೋ ಭವಿಷ್ಯತ್ತಲ್ಲಿ ಯಾವಾಗಾದ್ರೂ ಈ ಲಾವರಸ ಹೊರಗಡೆ ಈ ತರ ಹೊರ ಬಂದಲ್ಲಿ ಸರ್ ಡೆಫಿನೆಟ್ಲಿ ಈ ಪೂರ್ತಿ ಮೇಜರ್ ಪೋರ್ಷನ್ ಮೇಲ್ಗಡೆ ಇರ್ತಕ್ಕಂಥ ಪೋರ್ಷನ್ ಒಡ್ಕೊಂಡು ಬರುವಂತ ಚಾನ್ಸಸ್ ಅದ. ಆದ್ದರಿಂದ ನಾವು ಇಂಥ ಒಂದು ಜ್ವಾಲಾಮುಖಿಗಳನ್ನ ವಿಸ್ಫೋಟಕ ಜ್ವಾಲಾಮುಖಿಗಳು ಅಂತ ಕರಿಬಹುದು. ಇಂಥ ಒಂದು ಜ್ವಾಲಾಮುಖಿಗಳನ್ನ ನಿಶಬ್ದ ಜ್ವಾಲಾಮುಖಿಗಳು ಅಂತಾನು ಕರಿಬಹುದು. ಈ ಕಡೆ ನಾವೇನ್ ಬರಿಬಹುದು? ನಿಶಬ್ದ ಜ್ವಾಲಾಮುಖಿ ಅಂತ ಕರಿಬಹುದು. ಜ್ವಾಲಾಮುಖಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ದಿಸ್ ಈಸಿ. ಓಕೆ, so I think everybody could able to understand what is the classification that we had under volcanoes. On the basis of frequency of eruption, we could able to classify the volcanoes into three major types: active, dormant, and extinct. And on the basis of viscosity as well as composition of the lava, we could able to classify the volcanoes into two major types. So ಈ two major types ಯಾವುದು? ಒಂದು acidic volcano, ಇನ್ನೊಂದು basic volcano. So acidic volcano ದ ಸ್ನಿಗ್ಧತೆ ಸ್ವಲ್ಪ ಜಾಸ್ತಿ ಇರ್ತದೆ because of the composition of silica. But ಸ್ನಿಗ್ಧತೆ ಈ ಕಡೆ ಕಡಿಮೆ ಇರ್ತದೆ, viscosity ಕಡಿಮೆ ಇರ್ತದೆ because of there is very less content of silica that is present inside. I hope everybody is understanding. Sir, silica content ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ಈ ಒಂದು ಭೂಸ್ವರೂಪಗಳು ಶಂಕುವಿನಾಕಾರದಲ್ಲಿ ಬರುವುದನ್ನು ನೋಡಬಹುದು. ಸಿಲಿಕಾ ಕಂಟೆಂಟ್ ಕಡಿಮೆ ಇರತಕ್ಕಂಥ ಕಾರಣದಿಂದ ಈ ಭೂಸ್ವರೂಪಗಳು
ಗುರಣಿ ಅಥವಾ ಗುಮ್ಮಟೆ ಆಕಾರದಲ್ಲಿ ಕಂಡುಬರ್ತಕ್ಕಂಥ ನೋಡ್ಬೋದು. ಓಕೆ, ಸೊ ನೋಡ್ರಿ, ಈ ಜ್ವಾಲಾಮುಖಿಗಳನ್ನ ವಿಸ್ಫೋಟಕ ಜ್ವಾಲಾಮುಖಿಗಳಂತ ಕರಿದ್ವಿ. ಈ ಜ್ವಾಲಾಮುಖಿಗಳನ್ನ ನಾವು ನಿಶಬ್ದ ಜ್ವಾಲಾಮುಖಿಗಳು ಅಂತ ಕರಿದ್ವಿ. ಎಕ್ಸ್ಪ್ಲೋಸಿವ್ ಎರಪ್ಷನ್ ಅಂತ ಕರಿಬಹುದು ಅಥವಾ ಸೈಲೆಂಟ್ ಎರಪ್ಷನ್ ಅಂತ ಕರಿಬಹುದು. ಓಕೆನಾ, ಸೊ ಅದನ್ನು ಕೂಡ ಬರೆದ್ಬಿಡ್ತೀನಿ. ಎಕ್ಸ್ಪ್ಲೋಸಿವ್ ಇರ್ತಾವ ಇವು. ಆಮೇಲೆ ಇಲ್ಲಿ ಏನಿರ್ತ ನಿಶಬ್ದ ಜ್ವಾಲಾಮುಖಿ ಅಂದ್ರೆ ಸೈಲೆಂಟ್ ಎರಪ್ಷನ್ ಇರ್ತದ. ಸೈಲೆಂಟ್ ಎರಪ್ಷನ್. ಓಕೆ, ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ, ಸರ್ ಈ ಜ್ವಾಲಾಮುಖಿಗಳಿಂದ ಯಾವ ರೀತಿಯ ಭೂಸ್ವರೂಪಗಳ ರಚನೆಗೊಳ್ತಾವ ಅದನ್ನು ಕೂಡ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಕೆಲವೊಂದ್ಸರಿ ಜ್ವಾಲಾಮುಖಿಗಳು ಲಾವಾರಸ ಹೊರಗಡೆ ಬರುವುದನ್ನ ನೋಡಿದ್ರೆ, ಲಾವಾರಸ ಭೂಮಿಯ ಮೇಲ್ಮೈ ಬಂದಾದ ನಂತರ ಕೆಲವೊಂದು ಜ್ವಾಲಾಮುಖಿ ಏನಪ್ಪಾ ಅಂದ್ರೆ ಭೂಸ್ವರೂಪಗಳನ್ನ ರಚನೆ ಮಾಡೋದನ್ನ ನೋಡ್ತೀವಿ. ಅದೇ ರೀತಿ ಕೆಲವೊಂದ್ಸರಿ ಲಾವಾರಸ ಹೊರಗಡೆ ಬರ್ತಿರ್ತದ, ಬಟ್ ಶಿಲಾಗೋಳದಲ್ಲಿರ್ತಕ್ಕಂಥ ವಸ್ತುಗಳು ಆ ಲಾವಾರಸನ ಹೊರಗಡೆ ಬರ್ಲಿಕ್ಕೆ ಬಿಡ್ತಿರಂಗಿಲ್ಲ. ಆದ್ದರಿಂದ ಶಿಲಾಗೋಳದಲ್ಲೂ ಕೂಡ ನಾವು ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಕಂಪೇರ್ ಮಾಡಿದ್ರೆ ಉಷ್ಣಾಂಶ ಕಡಿಮೆ ಇರತಕ್ಕಂಥ ಕಾರಣದಿಂದ ಅಲ್ಲಿ ಲಾವಾರಸ ಟ್ರಾಪ್ ಆಗಿದ್ದಲ್ಲಿ ಅಲ್ಲೇ ಘನೀಕರಿಸಿ ಸಾಲಿಡಿಫೈ ಆಗಿ ಅಲ್ಲಿ ಬೇರೆ ರೀತಿಯ ಭೂಸ್ವರೂಪಗಳು ಕಂಡುಬರುವುದನ್ನು ಕೂಡ ನೋಡ್ಬೋದು. ಸೊ ಈ ಭೂಸ್ವರೂಪಗಳು ಎಕ್ಸಾಕ್ಟ್ಲಿ ಎಲ್ಲಿ ಕಂಡುಬರ್ತಾವ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಭೂಸ್ವರೂಪಗಳು ಎಕ್ಸಾಕ್ಟ್ಲಿ ಎಲ್ಲಿ ಕಂಡುಬರ್ತಾವ? ಅದರ್ ಬೇಸಿಸ್ ಮೇಲೆ ಭೂಸ್ವರೂಪಗಳು, ಜ್ವಾಲಾಮುಖಿ ಭೂಸ್ವರೂಪಗಳು ಎಕ್ಸಾಕ್ಟ್ಲಿ ಎಲ್ಲಿ ಕಂಡುಬರ್ತಾವ? ಅದರ್ ಬೇಸಿಸ್ ಮೇಲೆ ನಾವೇನ್ ಮಾಡೋದು ಅಂದ್ರೆ, ಬಿ ವೆರಿ ಕೇರ್ಫುಲ್, ಭೂಸ್ವರೂಪಗಳನ್ನ ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಎರಡು ವಿಧಗಳನ್ನ ನೋಡ್ರಿ, ಈ ತರ ಶಿಲಾಗಳು ಅದ ಅನ್ಕೊಡ್ರಿ. ಶಿಲಾಗಳದ ಎರಡು ವಿಧಗಳಂದ್ರೆ ಅರ್ಥ ಏನು? ಕೆಲವೊಂದ್ಸರಿ ಜ್ವಾಲಾಮುಖಿಗಳು ಇಲ್ಲಿ ರಚನೆ ಆಗೋದನ್ನ ನೋಡ್ತೇವೆ ನಾವು. ಈ ತರ ಜ್ವಾಲಾಮುಖಿಗಳ ರಚನೆಯನ್ನು ನೋಡ್ತೀವಿ. ಜ್ವಾಲಾಮುಖಿ ಭೂಸ್ವರೂಪಗಳ ರಚನೆ ನೋಡ್ತೀವಿ ಈ ತರ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ಭೂಸ್ವರೂಪಗಳ ರಚನೆ ಆದಲ್ಲಿ ಭೂಮಿಯ ಮೇಲ್ಮೈ ಮೇಲೆ ಇಂಥ ಭೂಸ್ವರೂಪಗಳನ್ನ ನಾವು ಬಹಿಸ್ಸರಣ ಭೂಸ್ವರೂಪಗಳು ಅಂತ ಕರಿತೀವಿ. ಆದ್ರೆ ಒಳಗಡೆ ಬೇರೆ ಬೇರೆ ಶೇಪ್ ಒಳಗ ಈ ತರ ರಚನೆಗೊಂಡ್ಬಿಟ್ಟಿರ್ತಾವ. ಈ ತರ ಬೇರೆ ಬೇರೆ ಶೇಪ್ ಒಳಗ ರಚನೆಗೊಂಡ್ಬಿಟ್ಟಿರ್ತಾವ. ಇಂಥ ಭೂಸ್ವರೂಪಗಳನ್ನ ನಾವು ಅಂತಃಸರಣ ಭೂಸ್ವರೂಪಗಳು ಅಂತ ಕರಿಬಹುದು. ಈ ಅಂತಃಸರಣ ಭೂಸ್ವರೂಪಗಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಇಂಟ್ರೂಸಿವ್ ಲ್ಯಾಂಡ್ಫಾರ್ಮ್ಸ್. ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಎಕ್ಸ್ಟ್ರೂಸಿವ್ ಲ್ಯಾಂಡ್ಫಾರ್ಮ್ಸ್ ಅಂತ ಕರಿಬಹುದು. ಎಕ್ಸ್ಟ್ರೂಸಿವ್ ಲ್ಯಾಂಡ್ಫಾರ್ಮ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಲಾವಾರಸ ಹೊರಗಡೆ ಬರ್ತಕ್ಕಂಥ ಕಾರಣದಿಂದ ನಮ್ಮ ಭೂಮಿಯ ಮೇಲೆ ಅಥವಾ ಭೂಮಿಯ ಒಳಗಡೆ ಯಾವ ಲೊಕೇಶನ್ ಅಲ್ಲಿ ಅಥವಾ ಎಲ್ಲಿ ಈ ಭೂಸ್ವರೂಪಗಳ ರಚನೆ ಆಗ್ತಿರ್ತದ ಅದರ ಆಧಾರದ ಮೇಲೆ ಭೂಸ್ವರೂಪಗಳನ್ನ ನಾವು ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಒಂದು ಬಹಿಸ್ಸರಣ ಭೂಸ್ವರೂಪಗಳು, ಎರಡನೇದು ಅಂತಃಸರಣ ಭೂಸ್ವರೂಪಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾವೇನ್ ಮಾಡೋಣ ಅಂದ್ರೆ ಫಸ್ಟಿಗೆ ಬಹಿಸ್ಸರಣ ಅಥವಾ ಎಕ್ಸ್ಟ್ರೂಸಿವ್ ಲ್ಯಾಂಡ್ಫಾರ್ಮ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದೇ ಸ್ಲೈಡ್ ಅಲ್ಲಿ 4 types of exclusive landforms we can see and we can understand what they are. Exclusive landforms ಅಂದ್ರೆ ಯಾವ ರೀತಿ ಕಂಡು ಬರ್ತಿರ್ತಾವ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಇಫ್ ಇಟ್ ಆಲ್ ದೇರ್ ಈಸ್ ಅರ್ತ್ ಸರ್ಫೇಸ್, ಈ ಭೂಮಿಯ ಮೇಲ್ಮೈ ಮೇಲೆ ಏನಾದ್ರೂ ಜ್ವಾಲಾಮುಖಿಗಳು ಬರ್ತಿದ್ರೆ ಲಾವಾರಸ ಬಂದು ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ಬಿಟ್ಟಿರ್ತದ ಸರ್, ಈ ರೀತಿ ಘನೀಭವಿಸಿದನ್ನು ಕೂಡ ನೋಡ್ಬೋದು ನಾವು. ಈ ರೀತಿ ಸಾಲಿಡಿಫೈ ಆಗ್ಬಿಟ್ಟದ ಸರ್. ಬಟ್ ಅದೇನು ಸಾಲಿಡಿಫೈ ಆದ್ಮೇಲೆ ಆಕ್ಟಿವ್ ಇದ್ದಾಗ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಅದ್ರ ಮೂಲಕ ಏನಪ್ಪಾ ಅಂದ್ರೆ ಯಾವ್ಯಾವ ಸರ್ ಧೂಳಿನ ಕಣಗಳು ಎಲ್ಲ ಹೊರಗಡೆ ಹೋಗಿರ್ತಾವ. ಇವಾಗ ಗುರುತ್ವಾಕರ್ಷಣೆಯಿಂದ ಎಲ್ಲ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಹಳಷ್ಟು ಧೂಳಿನ ಕಣಗಳು ಅನ್ಕೊಟ್ರಿ. ಈ ತರ ಈ ಧೂಳಿನ ಕಣಗಳು ಏನಿರ್ತಾವಲ್ಲ, ಈ ಧೂಳಿನ ಕಣಗಳು ಎಲ್ಲ ಕೆಳಗಡೆ ಬರ್ಲಿತಾವ. ಈಗ ಕೆಳಗಡೆ ಬಂದಾದ ನಂತರ ಏನಾಗ್ಲಿತಾವ ಅಂದ್ರೆ ಅದ್ರ ಮೇಲ್ಗಡೆ ಎಕ್ಸಾಕ್ಟ್ಲಿ ಈ ಸ್ಲೋಪ್ ಮೇಲ್ಗಡೆ ನಾವು ಮತ್ತೊಂದು ಲೇಯರ್ನ ನೋಡ್ಬೋದು. ಈ ತರ ಏನಿದು ಧೂಳಿನ ಕಣಗಳ ಒಂದು ಲೇಯರ್. ಇದು ಧೂಳಿನ ಕಣಗಳ ಒಂದು ಲೇಯರ್. ಈ ಧೂಳಿನ ಕಣಗಳ ಲೇಯರ್ ಅನ್ನ ನಾವು ಎಕ್ಸಾಕ್ಟ್ಲಿ ಆ ಅರ್ಲಿಯರ್ ಫಾರ್ಮ್ಡ್ ವಾಲ್ಕೆನೋ ಮೇಲೆ ನೋಡ್ಬೋದು. ಈ ತರ ಮತ್ತೆ ಫಾರ್ ಎಕ್ಸಾಂಪಲ್ ಈಗ ಜ್ವಾಲಾಮುಖಿ ಏನಾಗ್ಬಿಟ್ಟದಂದ್ರೆ ಡಾರ್ಮೆಂಟ್ ಆಗ್ಬಿಟ್ಟದ. ಮತ್ತೆ ಮುಂದೊಂದಿನ ಲಾವಾರಸ ಏನಾದ್ರೂ ಎರಪ್ಷನ್ ಮಾಡ್ತಿದ್ರೆ ಏನಾಗ್ಬೋದು ಸರ್, ಎರಪ್ಷನ್ ಮಾಡುವಾಗ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಈ ಲಾವಾರಸ ಹೊರಗಡೆ ಬರ್ತಿರ್ತಾ ಈ ತರ ಹೊರಗಡೆ ಬಂದು ಮತ್ತೆ ಈ ಕಡೆ ನಾವೇನ್ ಮಾಡ್ಬೋದು, ಈ ಒಂದು ಲಾವಾರಸ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಈ ತರ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಮತ್ತೆ ನಾವೇನ್ ಮಾಡ್ಬೋದು ಅಂದ್ರೆ ಅದೇನು ಧೂಳಿನ ಕಣಗಳು ಹೊರ ಚಿಂಬಿಟ್ಟಿರ್ತಾವ, ಆ ಎಲ್ಲ ಧೂಳಿನ ಕಣಗಳು ಮತ್ತೆ ಬರ್ಲಿತ್ತಾವ, ಮತ್ತೆ ಬಂದು ಈ ರೀತಿ ಈ ಒಂದು ಜ್ವಾಲಾಮುಖಿಗಳ ಮೇಲೆ ಕೂಡೋದನ್ನು ಕೂಡ ನೋಡ್ಬೋದು ನಾವು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ನೋಡ್ರಿ ಈ ರೀತಿ ಕಾಣ್ಬೋದು. ಓಕೆನಾ? ಮತ್ತೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಜ್ವಾಲಾಮುಖಿ ಲವರಸ ಮತ್ತೆ ಹೊರಚಿಮ್ಮಿದ್ದಲ್ಲಿ ನಾವು ಜ್ವಾಲಾಮುಖಿಗಳನ್ನ ಮತ್ತೆ ಈ ತರ ನೋಡ್ಬೋದು. ಓಕೆ, ನೋಡ್ರಿ ಈ ತರ ಕಾಣ್ಬರ್ಲಿರ್ತದ. ಸಿ, ಇಟ್ ಇಸ್ ವೆರಿ ಸಿಂಪಲ್ ರೈಟ್. ಲೇಯರ್ ಬೈ ಲೇಯರ್ ಫಾರ್ಮೇಶನ್ ಆಗ್ಲಿರ್ತದ. ಲೇಯರ್ ಬೈ ಲೇಯರ್ ಫಾರ್ಮೇಶನ್, ಒಂದು ಯೆಲ್ಲೋ ಕಲರ್ ಲೇಯರ್ ಏನದ ಲಾವರಸ ಘನೀಭವಿಸಿ ರಚನೆಗೊಂಡಿರ್ತಕ್ಕಂಥ ಒಂದು ಭೂಸ್ವರೂಪ. ಅದಾದ ನಂತರ ಆ ಜ್ವಾಲಾಮುಖಿ ಬಿಟ್ಟಿರ್ತಕ್ಕಂಥ ಎಲ್ಲಾ ಧೂಳಿನ ಕಣಗಳು ಗುರುತ್ವಾಕರ್ಷಣೆಯಿಂದ ಕೆಳಗಡೆ ಬಂದು ಅದ್ರ ಸ್ಲೋಪ್ ಮೇಲೆ ಕುಂತಿರ್ತಕ್ಕಂಥ ಒಂದು ಲೇಯರ್ ಪಿಂಕ್ ಕಲರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಬಂದಲ್ಲಿ ಇಂಥ ಜ್ವಾಲಾಮುಖಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಬಿ ವೆರಿ ಕೇರ್ಫುಲ್. ಇಂಥ ಜ್ವಾಲಾಮುಖಿಗಳನ್ನ ಇಂಗ್ಲಿಷಲ್ಲಿ ಸ್ಟ್ರಾಟೋ ವಾಲ್ಕೆನೋ ಅಂತ ಕರಿತೀವಿ. ಸ್ಟ್ರಾಟೋ ವಾಲ್ಕೆನೋ ಅಥವಾ ಇದಕ್ಕೆ ಕಾಂಪೋಸಿಟ್ ವಾಲ್ಕೆನೋ ಅಂತಾನೂ ಕರಿತೀವಿ. ಕಾಂಪೋಸಿಟ್ ವಾಲ್ಕೆನೋ, ಕಾಂಪೋಸಿಟ್ ವಾಲ್ಕೆನೋ. ಇದಕ್ಕ ಕನ್ನಡದಲ್ಲಿ ನಾವು ಶಂಕುವಿನ ಆಕಾರದ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಶಂಕುವಿನ ಆಕಾರದ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಶಂಕುವಿನ ಆಕಾರದ ಜ್ವಾಲಾಮುಖಿ. ಇದು ಫಸ್ಟ್ ಟೈಪ್. ಅಂದ್ರೆ ಬಹಿಸ್ತರಣ ಭೂಸ್ವರೂಪಗಳಲ್ಲಿ ಅತ್ಯಂತ ಮೊದಲಿಗೆ ನಾವು ಇದನ್ನ ನೋಡಬಹುದು. ಸೊ ಇದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೊಡಬಹುದು ನಂಗೆ ಅನ್ಸಿ ಮಟ್ಟಿಗೆ. ನೋಡ್ರಿ ಏನ್ ಎಕ್ಸಾಂಪಲ್ಸ್ ಗಳನ್ನು ಕೊಡಬಹುದು. ಬಿ ವೆರಿ ಕೇರ್ಫುಲ್. ನಾವು ಮೌಂಟ್ ಫುಜಿ ಅಂತ ಕೊಡ್ಬೋದಾ? ಫುಜಿ ಅಂತ ಹೇಳಿ ಜಪಾನ್ ಒಳಗಿತ್ತಲ್ಲ, ಇದು ಅದು ಕೂಡ ಎಕ್ಸಾಕ್ಟ್ಲಿ ಇದೇ ರೀತಿ ಕಂಡುಬರ್ತದೆ, ಜಪಾನ್. ಓಕೆ, ಅದಾದ ನಂತರ ನೀವು ಓಜೋಸ್ ಡೆಲ್ ಸೆಲಾಡೋ ಕೊಡ್ಬೋದು. ಯಾಕಂದ್ರೆ ಅದು ಅತ್ಯಂತ ಹೈಯೆಸ್ಟ್ ಇರ್ತಕ್ಕಂಥ ಕಾರಣದಿಂದ ಅದು ಕೂಡ ಒಂದು ಸ್ಟ್ರಾಟೋ ವಾಲ್ಕೆನೋನೇ, ಶಂಕುವಿನ ಆಕಾರದ ಜ್ವಾಲಾಮುಖಿ. ಅದರಿಂದ ಓಜೋಸ್ ಡೆಲ್ ಸೆಲಾಡೋ ಅಂತ ಕೊಡ್ಬೋದು. ಓಜೋಸ್ ಡೆಲ್ ಸೆಲಾಡೋ ಎಲ್ಲದ ಇದು ಚಿಲಿ ರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜ್ವಾಲಾಮುಖಿಗಳು. ಇದಾದ ನಂತರ ನೋಡ್ರಿ ಕೆಲವೊಂದ್ಸಲ ಏನಾಗ್ಬಿಟ್ಟಿರ್ತಾವ ಜ್ವಾಲಾಮುಖಿಗಳು. ನೋಡ್ರಿ ಫಾರ್ ಎಕ್ಸಾಂಪಲ್ ಈ ರೀತಿ ಭೂಸ್ವರೂಪ ಐತೆ ಅನ್ಕೊಡ್ರಿ. ಈ ರೀತಿ ಏನೋ ಭೂಸ್ವರೂಪ ಅದ. ಭೂಸ್ವರೂಪ ಇದ್ದಲ್ಲಿ ಒಂದು ಜ್ವಾಲಾಮುಖಿ ಬಂದದ್ ಸರ್, ಅದು ಈ ರೀತಿ ಕೋನಿಕಲ್ ಲ್ಯಾಂಡ್ ಫಾರ್ಮ್ ನ ಕ್ರಿಯೇಟ್ ಮಾಡದ. ಅದಾದ ನಂತರ ಒಂದು ಲೇಯರ್ ಬಂದದ್ ಸರ್. ಯಾವ ಲೇಯರ್ ಇದು? ಧೂಳಿನ ಕಣಗಳ ಒಂದು ಲೇಯರ್. ಓಕೆ, ಸೊ ಇದನ್ನ ಮತ್ತೆ ಈ ಒಂದು ಜ್ವಾಲಾಮುಖಿಯನ್ನ ಕಂಪೇರ್ ಮಾಡಿದ್ರೆ ಈ ಜ್ವಾಲಾಮುಖಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ನೋಡ್ತೀವಿ. ಬಟ್ ಇದರ ಗಾತ್ರ ಚಿಕ್ಕದಿರ್ತಕ್ಕಂಥದ್ದು ನೋಡ್ತೀವಿ. ಆದ್ದರಿಂದ ಇಂಥ ಜ್ವಾಲಾಮುಖಿಗಳನ್ನ ಯೂಶಲಿ ನಾವು ಏನಂತ ಕರಿತೀವಿ ಅಂದ್ರೆ ಬಿ ವೆರಿ ಕೇರ್ಫುಲ್, ಇದನ್ನ ಸಿಂಡರ್ ಕೋನ್ಸ್ ಅಂತ ಕರಿತೀವಿ. ಸಿಂಡರ್ ಕೋನ್ಸ್, ಸಿಂಡರ್ ಕೋನ್ಸ್ ಅಂತ ಕರೀತಾರ, ಅಥವಾ ಕಿಟ್ಟ ಶಂಕುಗಳು ಅಂತ ಕರೀತಾರ. ಕಿಟ್ಟ ಶಂಕು, ಕಿಟ್ಟ ಶಂಕು ಅಂತಾನೂ ಕರೀತಾರೆ. ಸೊ ಕಿಟ್ಟ ಶಂಕುವಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಎಕ್ಸಾಂಪಲ್ ಅದ ಮೆಕ್ಸಿಕೋ ಒಳಗ. ಸೊ ಮೆಕ್ಸಿಕೋ ಒಳಗೆ ಇರತಕ್ಕಂಥ ಈ ಒಂದು ಎಕ್ಸಾಂಪಲ್ ನ ನಾವು ಮೌಂಟ್ ಪ್ಯಾರಾಕುಟಿನ್ ಅಂತಾನೂ ಕರಿತೀವಿ. ಮೌಂಟ್ ಪ್ಯಾರಾಕುಟಿನ್ ಎಲ್ಲಿದ್ದು? ಮೆಕ್ಸಿಕೋ ರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಿಂಡರ್ ಕೋನ್ ಇದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಸಿಂಡರ್ ಕೋನ್ಸ್ ಆಯ್ತಾ? ಸೊ ಇದು ಫಸ್ಟ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್, ಇದು ಸೆಕೆಂಡ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್. ಫರ್ದರ್ ಇಫ್ ಯು ಕಾನ್ಸಂಟ್ರೇಟ್, ಇಲ್ಲಿ ನೋಡ್ರಿ, ಇಲ್ಲಿ ಭೂಸ್ವರೂಪಕ್ಕೆ ಬರ್ಲಿಕ್ಕೆ ಅನ್ಕೊಡ್ರಿ ತರ ಶಂಕುವಿನ ಆಕಾರದ ಜ್ವಾಲಾಮುಖಿ ರಚನೆ ಆಗದ. ಅದಂತರ ಏನಾಗತ್ತಂದ್ರೆ ಬಿ ವೆರಿ ಕೇರ್ಫುಲ್, ಅದ್ರ ಮೇಲ್ಗಡೆ ನಾವು ಈ ಧೂಳಿನ ಕಣಗಳಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಲೇಯರ್ನು ಕೂಡ ನೋಡ್ಬೋದು. ಧೂಳಿನ ಕಣಗಳಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಲೇಯರ್ನು ಕೂಡ ನೋಡಿವಿ. ಇದಾದ ನಂತರ ಮತ್ತೆ ನೋಡ್ರಿ ಜ್ವಾಲಾಮುಖಿ ಲಾವಾರಸ ಹೊರಗಡೆ ಬಂದ ಅನ್ಕೊಟ್ರಿ ತರ ಹೊರಗಡೆ ಬಂತ ಎಕ್ಸಾಕ್ಟ್ಲಿ ಈ ರೀತಿ ಡ್ರಾ ಮಾಡ್ಲಿಕ್ಕೆ ನಾನು ಸ್ಟ್ರಾಟೋ ವಾಲ್ಕೆನೋ ಯಾವ ತರ ಅದ ಆ ರೀತಿ ಡ್ರಾ ಮಾಡ್ಲಿಕ್ಕೆ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ಹಿಂಗೈತೆ ಅನ್ಕೊಡ್ರಿ. ಮತ್ತೆ ಜ್ವಾಲಾಮುಖಿ ಹೊರಗಡೆ ಬಂದಲ್ಲಿ ನೋಡ್ರಿ ಈ ರೀತಿ ಕಾಣ್ಲಿರ್ತದೆ. ಎಲ್ಲ ಗೊತ್ತಾಯ್ತು ಇವಾಗ? ಓಕೆ, ಬಿ ವೆರಿ ಕೇರ್ಫುಲ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಜ್ವಾಲಾಮುಖಿಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಓಕೆ, ಜ್ವಾಲಾಮುಖಿಗಳು ಕಂಡುಬರ್ಲಿಕ್ತಾವ. ಬಟ್ ಏನಾಗ್ಲಿತ್ತಂದ್ರೆ ಇಲ್ಲೇ ಬಿ ವೆರಿ ಕೇರ್ಫುಲ್, ನೆಕ್ಸ್ಟ್ ಟೈಮ್ ಏನಾದ್ರು ಫಾರ್ ಎಕ್ಸಾಂಪಲ್ ಇವಾಗ ಈ ಸದ್ಯ ಈ ಜ್ವಾಲಾಮುಖಿ ಏನಾಗ್ಬಿಟ್ಟು ಡಾರ್ಮೆಂಟ್ ಆಗ್ಬಿಟ್ಟದ. ಡಾರ್ಮೆಂಟ್ ಅಂದ್ರೆ ಅರ್ಥ ಏನು? ಸೂಕ್ತ ಜ್ವಾಲಾಮುಖಿಗಳು. ಸೂಕ್ತ ಜ್ವಾಲಾಮುಖಿ ಇರ್ತಕ್ಕಂಥ ಕಾರಣದಿಂದ ಈ ಪೂರ್ತಿ ಪೋರ್ಷನ್ ಫುಲ್ ಸಾಲಿಡಿಫೈ ಆಗ್ಬಿಟ್ಟದ. ಸಾಲಿಡಿಫೈ ಆಗದ. ಆದ್ದರಿಂದ ಇದೇನ್ ಲಾವಾರಸ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ಲಿರ್ತದ. ಬಟ್ ಅದು ಮೇಲ್ಗಡೆ ಪೋರ್ಷನ್ ಪೂರ್ತಿ ಸಾಲಿಡಿಫೈ ಇರತಕ್ಕಂಥ ಕಾರಣದಿಂದ ಆ ಲಾವಾರಸನ ಹೊರಗಡೆ ಬರ್ಲಿಕ್ಕೆ ಬಿಡ್ಲಿರ್ತಿಲ್ಲ. ಅದರಿಂದ ನೋಡ್ರಿ ನಾವೇನ್ ನೋಡ್ಬೋದು, ಬಿ ವೆರಿ ಕೇರ್ಫುಲ್, ಈ ಪೂರ್ತಿ ಪೋರ್ಷನ್, ಯಾವ ಪೋರ್ಷನ್? ಈ ಪೂರ್ತಿ ಪೋರ್ಷನ್ ಸರ್ ಕಟ್ ಆಗೋದನ್ನ ನೋಡ್ಬೋದು. ಈ ಪೂರ್ತಿ ಪೋರ್ಷನ್ ಎಕ್ಸ್ಪ್ಲೋಡ್ ಆಗೋದನ್ನ ನೋಡ್ಬೋದು. ಈ ತರ ಎಕ್ಸ್ಪ್ಲೋಡ್ ಆಗೋದನ್ನ ನೋಡ್ಬೋದು. ಎಕ್ಸ್ಪ್ಲೋಡ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಈ ಮೇಲಿನ ಪೋರ್ಷನ್ ಇರಂಗಿಲ್ಲ ಸರ್. ಇದು ಮೇಲಿನ ಪೋರ್ಷನ್ ಇರಲಿಲ್ಲ ಅಂದ್ರೆ ಹೆಂಗ್ ಕಾಣ್ತಿರುತ್ತೆ ನೋಡ್ರಿ, ಎಕ್ಸಾಕ್ಟ್ಲಿ ಹೆಂಗ್ ಕಾಣ್ತಿರುತ್ತೆ. ಓಕೆ, ಯಾವ ತರ ಕಾಣ್ತಿರುತ್ತ? ಈ ತರ ಕಾಣ್ತಿರುತ್ತೆ, ಈ ತರ ಕಾಣ್ತಿರುತ್ತೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆ ಕಡೆ ಪೋರ್ಷನ್ ಕೂಡ ನಾವು 3D ಒಳಗೆ ಇಮೇಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ನೋಡ್ರಿ ಒಳಗಡೆ ಒಂದು ಡಿಪ್ರೆಷನ್ ಕಂಡು ಬರ್ತಿರ್ತದೆ. ಓಕೆ, ಈ ತರ ಒಂದು ಡಿಪ್ರೆಷನ್ ಕಂಡು ಬರ್ತಿರ್ತದೆ ದೊಡ್ಡದಾಗಿ. ಇಸ್ಂಟ್ ಇಟ್ ಸಿಂಪಲ್? ಆ ಡಿಪ್ರೆಷನ್ ಯಾವ ತರ ಕಾಣ್ತಿರ್ತದೆ ನೋಡ್ರಿ, ಎಕ್ಸಾಕ್ಟ್ಲಿ ಹಿಂಗ್ ಕಾಣ್ತಿರ್ತದೆ. ಡನ್. ಇದನ್ನ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೆಂಗ್ ಕಾಣ್ತದೆ ನೋಡ್ರಿ ಇದು. ಸೊ ಈ ರೀತಿ ಕಾಣ್ಲಿರ್ತದೆ ಸರ್.
ಅದ್ರ ಜೊತೆಗೆ ಮೇಲ್ಗಡೆ ಎಕ್ಸಾಕ್ಟ್ಲಿ ಹಿಂಗದ, ತದನಂತರ ಡಿಪ್ರೆಷನ್ ಈ ತರ ನೋಡ್ರಿ ಹೆಂಗ್ ಕಾಣ್ಲಿತ್ತದ. ಸೊ ಈ ರೀತಿ ಒಳಗಡೆ ಒಂದು ಡಿಪ್ರೆಷನ್ ಆಗ್ಬಿಟ್ಟದ. ಬಟ್ ಸರ್ ಬಹಳಷ್ಟು ಪ್ರಮಾಣದಲ್ಲಿ ಮಟೀರಿಯಲ್ಗಳು ಈ ತರ ಹೊರಗಡೆ ಚಿಂಬಿಟ್ಟಾವ. ಯಾಕಂದ್ರೆ ಫುಲ್ ವಿಸ್ಫೋಟಕವಾಗಿ ಬಂದಿರತಕ್ಕಂಥ ಒಂದು ಜ್ವಾಲಾಮುಖಿ ಇದು. ವಿಸ್ಫೋಟಕವಾಗಿ ಬಂದಿರತಕ್ಕಂಥ ಜ್ವಾಲಾಮುಖಿಗಳು ಇರ್ತಕ್ಕಂಥ ಕಾರಣದಿಂದ ಇಂಥ ಒಂದು ಜ್ವಾಲಾಮುಖಿಗಳನ್ನ ನಾವು ಯೂಶಲಿ ಏನಂತ ಹೇಳ್ತೀವಿ ಅಂದ್ರೆ ಮೂರನೇ ಟೈಪ್ಸ್, ಥರ್ಡ್ ಟೈಪ್ ಕ್ಯಾಲ್ಡೆರಾ ವಾಲ್ಕನೋಸ್ ಅಂತ ಕರಿತೀವಿ. ಕ್ಯಾಲ್ಡೆರಾ ವಾಲ್ಕನೋಸ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲೂ ಕೂಡ ಕ್ಯಾಲ್ಡೆರಾ ಅಂತಾನೆ ಕರೀತಾರ, ಕ್ಯಾಲ್ಡೆರಾ. ಓಕೆ, ಕ್ಯಾಲ್ಡೆರಾ ವಾಲ್ಕನೋಸ್ಗಳು ಕಂಡು ಬರ್ಲಿರ್ತಾವ ಈ ತರ. ಓಕೆ, ಕ್ಯಾಲ್ಡೆರಾ ವಾಲ್ಕನೋಸ್ಗಳಿಗೆ ಯಾವ್ದಾದ್ರು ಎಕ್ಸಾಂಪಲ್ಸ್ಗಳದಾವ. US ಅಲ್ಲಿ ದೇರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ದಟ್ ವಿ ಹ್ಯಾವ್ ಗಾಟ್. ಇದನ್ನ ಕ್ರೆಟಾರ್ ಲೇಕ್ ಆಫ್ USA ಅಂತಾನು ಕರೀತಾರೆ. ಕ್ರೆಟಾರ್ ಲೇಕ್ ಆಫ್ USA ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಲ್ಡೆರಾ ವಾಲ್ಕನೋ ಇದು. ಓಕೆ, ಅದಾದ ನಂತರ ಹವಾಯಿಯಲ್ಲೂ ಕೂಡ ಒಂದು ಏನಪ್ಪಾ ಅಂದ್ರೆ ಕ್ಯಾಲ್ಡೆರಾ ವಾಲ್ಕನೋ ಕಂಡು ಬರ್ತದ. ಅದಕ್ಕೆ ನಾವು ಡೈಮಂಡ್ ಹೆಡ್ ಅಂತ ಹೆಸರಿಟ್ಟಿವಿ. ಡೈಮಂಡ್ ಹೆಡ್ ಎಲ್ಲಿ ಕಂಡು ಬರ್ತದೆ ಇದು? ಹವಾಯಿ ಈಸ್ ಆಲ್ಸೋ ಟೆರಿಟರಿ ಆಫ್ USA. ಕ್ರೆಟಾರ್ ಲೇಕ್ ಆಫ್ USA ಹೆಂಗದ ಅದೇ ರೀತಿ ಡೈಮಂಡ್ ಹೆಡ್ ಅಂತ ಹೇಳಿ ಒಂದು ಜ್ವಾಲಾಮುಖಿ ಕಂಡು ಬರ್ಲಿರ್ತದ, ಕ್ಯಾಲ್ಡೆರಾ ವಾಲ್ಕನೋ. ಈ ಕ್ಯಾಲ್ಡೆರಾ ವಾಲ್ಕನೋ ಹವಾಯಿ ಐಲ್ಯಾಂಡ್ಸ್ ಗಳಲ್ಲಿ ಕಂಡು ಬರ್ತದ. ಹವಾಯಿ ಕೂಡ ಈ ಒಂದು USA ಭಾಗ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ತದನಂತರ ನೋಡ್ರಿ ಇಲ್ಲಿ ನೀವು ಮೇಲ್ಗಡೆ ನೋಡಿದ್ರೆ ಸರ್ ಇದು ಪೂರ್ತಿ ಇವಾಗ ವಾಲ್ಕನೋ ಏನಾಗ್ಬಿಟ್ಟದಂದ್ರೆ ಪೂರ್ತಿ ಎಕ್ಸ್ಟೆಂಟ್ ಆಗ್ಬಿಟ್ಟದ ಅನ್ಕೊಡ್ರಿ. ಪೂರ್ತಿ ಎಕ್ಸ್ಟೆಂಟ್ ಆದ ನಂತರ ಏನಾಗ್ಬೋದು, ಮಳೆ ಗಿಳೆ ಬಂದಿದ್ರೆ ಡೆಫಿನೆಟ್ಲಿ ಈ ಒಂದು ಭೂ ಪ್ರದೇಶದ ಮೇಲೆ ಅಥವಾ ಈ ಒಂದು ತಗ್ಗು ಪ್ರದೇಶದ ಮೇಲೆ ಈ ತರ ಒಂದು ಸರೋವರವನ್ನು ರಚನೆ ಮಾಡ್ಬಿಡ್ಬೋದು. ಇಂಥ ಒಂದು ಸರೋವರಗಳಿಗೆ ಇಲ್ಲೇನ್ ಸರೋವರಗಳು ರಚನೆಗೊಂಡವು, ಇಂಥ ಒಂದು ಸರೋವರಗಳಿಗೆ ನಾವು ಕ್ರೆಟಾರ್ ಸರೋವರಗಳು ಅಂತ ಕರಿತೀವಿ. ಕ್ರೆಟಾರ್ ಸರೋವರಗಳು. ಸೊ ಯೂಶಲಿ ಕ್ರೆಟಾರ್ ಸರೋವರಗಳು ಹೆಂಗ್ ಕಾಣ್ತಿರ್ತಾವ, ಜ್ವಾಲಾಮುಖಿಯ ಅತ್ಯಂತ ಉನ್ನತ ಭಾಗದಲ್ಲಿ ಕಂಡುಬರ್ತಕ್ಕಂಥ ಸರೋವರಗಳು ಇರ್ತವೆ. ಸೊ ಯೂಶಲಿ ಕ್ರೆಟಾರ್ ಸರೋವರಗಳು ಈ ರೀತಿ ರಚನೆ ಆಗೋದನ್ನು ಕೂಡ ನೋಡ್ಬೋದು ನಾವು. ಬೇರೆ ರೀತಿಯಲ್ಲೂ ಕೂಡ ರಚನೆ ಆಗ್ತಾವ, ಆದ್ರೆ ಕ್ಯಾಲ್ಡೆರಾ ವಾಲ್ಕನೋಸ್ಗಳು ಎಲ್ಲಿರ್ತಾವ ಅಲ್ಲೇನು ಕೂಡ ನಾವು ಕ್ರೆಟಾರ್ ಸರೋವರಗಳನ್ನು ನೋಡ್ಬೋದು. ಸೊ ಇವನ್ನೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣ್ತಿರ್ತದ, ಎಲ್ಲ ಕೋನಿಕಲ್ ಶೇಪ್ಡ್ ಲ್ಯಾಂಡ್ ಫಾರ್ಮ್ಸ್ ಅದಾವ ಸರ್. ಇವು ಕೋನಿಕಲ್ ಶೇಪ್ಡ್ ಲ್ಯಾಂಡ್ ಫಾರ್ಮ್ಸ್ ಇದ್ರೆ ಏನ್ ಸರ್ ಅವು? ಆಮ್ಲೀಯ ಜ್ವಾಲಾಮುಖಿಗಳು. ಆಮ್ಲೀಯ ಜ್ವಾಲಾಮುಖಿಗಳು. ನಾವು ಒಂದು ಭೂಸ್ವರೂಪವನ್ನು ಕ್ಷಾರೀಯ ಜ್ವಾಲಾಮುಖಿಯಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡುವಂತ. ಸೊ ಆ ಒಂದು ಭೂಸ್ವರೂಪ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ನಾ ಬರೀಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಸರ್. ಒಂದ್ ವೇಳೆ ಕ್ಷಾರೀಯ ಜ್ವಾಲಾಮುಖಿ ಇತ್ತಂದ್ರೆ ಆ ಲಾವಾರಸದ ಸ್ನಿಗ್ಧತೆ ಬಹಳಷ್ಟು ಕಡಿಮೆ ಕಂಡು ಬರ್ತದೆ. ಲಾವಾರಸದ ಸ್ನಿಗ್ಧತೆ ಕಡಿಮೆ ಕಂಡು ಬಂದಲ್ಲಿ ಸರ್ ಲಾವಾರಸ ಕಂಟಿನ್ಯೂಸ್ ಆಗಿ ಈ ಕಡೆ ಎಲ್ಲ ಕಡೆ ಈ ತರ ಎರಪ್ಟ್ ಆಗ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಎರಪ್ಟ್ ಆಗ್ಲಿತ್ತದ ಅನ್ಕೊಟ್ರಿ. ಎರಪ್ಟ್ ಆದ್ಮೇಲೆ ಈ ರೀತಿ ಒಂದು ಜ್ವಾಲಾಮುಖಿ ಕಂಡು ಬರ್ಲಿತ್ತದ. ಇಂಥ ಜ್ವಾಲಾಮುಖಿಗಳಿಗೆ ನಾವೇನಂತ ಕರಿತೀವಿ ಸರ್? ಇದಕ್ಕ ನಾವು ಶೀಲ್ಡ್ ವಾಲ್ಕನೋಸ್ ಅಂತ ಕರಿತೀವಿ. ಇದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್, ಶೀಲ್ಡ್ ವಾಲ್ಕನೋ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಶೀಲ್ಡ್ ಅಂದ್ರೆ ಅರ್ಥ ಏನು? ಕ್ಯಾಪ್ಟನ್ ಅಮೆರಿಕಾ ಈ ರೀತಿ ಒಂದು ಶೀಲ್ಡ್ ಅನ್ನ ಹಿಡ್ಕೊಂಡಿರ್ತಾನೆ ತನ್ನ ಡಿಫೆನ್ಸ್ಗೆ ಮತ್ತು ಅಟ್ಯಾಕಿಗೆ. ಸೊ ಆ ರೀತಿ ಶೀಲ್ಡ್ ಕಂಡು ಬರ್ಲಿಕ್ಕೆ ಇದು. ಯೂಶಲಿ ಮೊದಲನೇ ಕಾಲದಲ್ಲಿ ಈ ಕತ್ತಿ ಮತ್ತ ಗುರುಣಿ ಹಿಡ್ಕೊಂಡು ಯುದ್ಧವನ್ನು ಮಾಡ್ತಿರ್ತಾರ. ಗುರುಣಿ ಶೇಪಲ್ಲೂ ಕೂಡ ಕಂಡು ಬರ್ಲಿತ್ತು. ಆದ್ದರಿಂದ ಇಂಥ ಒಂದು ವಾಲ್ಕನೋಸ್ ಗಳನ್ನ ನಾವು ಗುಮ್ಮಟೆ ಆಕಾರ, ಗುಮ್ಮಟೆ ಅಂದ್ರೆ ಗೊತ್ತಾಗ್ತದಲ್ಲ, ಗುಮ್ಮಟೆ ಗೋಲ್ ಗುಂಬಸ್ ನೋಡ್ರಿ, ಮೇಲ್ಗಡೆ ಒಂದು ಗುಮ್ಮಟೆ ಆಕಾರದ ಒಂದು ಏನ್ ನೋಡ್ಬೋದು ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ನೋಡ್ಬೋದು. ಅಂತ ಒಂದು ಆಕಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಭೂಸ್ವರೂಪ ಕಂಡುಬರ್ಲಿರ್ತದ. ಆದ್ದರಿಂದ ಇದನ್ನ ನಾವು ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳು ಅಂತ ಕರೆದಿವಿ. ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಬಹಳಷ್ಟು ಜ್ವಾಲಾಮುಖಿಗಳು ನೋಡ್ಬೋದು ಸರ್. ನಮ್ಮ ಡೆಕ್ಕನ್ ಟ್ರ್ಯಾಪ್ ಅಥವಾ ಟಿಬೆಟನ್ ಟ್ರ್ಯಾಪ್ ಅಂತನೂ ನೀವು ಎಕ್ಸಾಂಪಲ್ಸ್ ಕೊಡ್ಬೋದು. ಆದ್ರೆ ದೇರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ವಾಲ್ಕನೋ ದಟ್ ಇಸ್ ಪ್ರೆಸೆಂಟ್ ಒನ್ಸ್ ಅಗೇನ್ ಇನ್ ಹವಾಯಿ ಐಲ್ಯಾಂಡ್ಸ್ ಅಲ್ಲಿ ಒಂದು ನೋಡ್ತೇವೆ ಸರ್ ನಾವು. ಇದಕ್ಕೆ ನಾವು ಮೌನ ಲುವಾ ಅಂತ ಕರಿತೀವಿ. ಮೌನ ಲುವಾ ಅಂತ ಎಲ್ಲಿ ನೋಡ್ತೀವಿ? ಹವಾಯಿ ಐಲ್ಯಾಂಡ್ಸ್ ಗಳಲ್ಲಿ ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಜ್ವಾಲಾಮುಖಿಗಳನ್ನ ನೋಡ್ಬೋದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಭೂಸ್ವರೂಪಗಳು ಇದ್ರೆ ಎಕ್ಸಾಕ್ಟ್ಲಿ ಶೀಲ್ಡ್ ವಾಲ್ಕನೋ ಅಂತ ಅರ್ಥ ಆಯ್ತು ಅನ್ಕೊಂಡೆ ನಾನು. ಓಕೆನಾ? ಸೊ ಮೌನ ಲುವಾ ಅಂತ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು ಫಾರ್ ಅ ಶೀಲ್ಡ್ ವಾಲ್ಕನೋ, ಅಥವಾ ಇದನ್ನ ಗುಮ್ಮಟೆ ಆಕಾರದ ಜ್ವಾಲಾಮುಖಿಗಳು ಅಂತಾನು ಕರಿಬಹುದು. ಸೊ ಈ 4 ಭೂಸ್ವರೂಪಗಳನ್ನ ನೀವು ಬಹಿಸ್ಸರಣ ಭೂಸ್ವರೂಪಗಳಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಮೇನ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತವೆ ಇವು, ಹಾಗೂ ಪ್ರಿಲಿಮ್ಸ್ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳು ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ತದನಂತರ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಅಂತಃಸರಣ ಭೂಸ್ವರೂಪಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ? ಸೊ ಅಂತಃಸರಣ ಭೂಸ್ವರೂಪಗಳನ್ನ ನೋಡಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಸೊ ಅಂತಃಸರಣ ಭೂಸ್ವರೂಪಗಳು, ಅಥವಾ ಇದಕ್ಕೆ ಏನಂತ ಕರಿತೀವಿ? ಇಂಟ್ರೂಸಿವ್ ಅಂತ ಕರಿತೀವಿ. ಇಂಟ್ರೂಸಿವ್ ಅಂತ ಕರಿತೀವಿ. ಓಕೆ, ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್. ಇವಾಗ ನಾ ಏನ್ ಮಾಡ್ತೇನೆ ಅಂದ್ರೆ
ಸರ್ ಪೂರ್ತಿ ಶಿಲಾಗಳನ್ನ ನಾ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಪೂರ್ತಿ ಏನಿದು ಶಿಲಾಗಳು ಸರ್, ಇದು ಶಿಲಾಗಳು. ಸೊ ನಾ ಇದನ್ನ ಪೂರ್ತಿ ಇಲ್ಲಿಂದ ಇಲ್ಲಿವರೆಗೆ ಶಿಲಾಗೋಳ ಅಂತ ಬರ್ಬಿಡ್ತೀನಿ. ಶಿಲಾಗೋಳ ಅಥವಾ ಏನಿದು ಲಿಥೋಸ್ಫಿಯರ್, ಲಿಥೋಸ್ಫಿಯರ್ ಇದು. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಲಿಥೋಸ್ಫಿಯರ್. ಓಕೆ, ಇದಾದ ನಂತರ ನೋಡ್ರಿ ನಾವೇನ್ ಮಾಡ್ಬೋದು ಸರ್, ಕೆಲವೊಂದ್ಸರಿ ಏನಾಗ್ಬಿಡ್ತದೆ, ಲಾವಾರಸ ಇಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅನ್ಕೊಡ್ರಿ. ಈಗ ಲಾವಾರಸ ಬಹಿಸರಣ ಭೂಸ್ವರೂಪವಾಗಿ ಪರಿವರ್ತನೆಗೊಳ್ಬೇಕಂದ್ರೆ ಈ ಪೂರ್ತಿ ಸಂಪೂರ್ಣ ಶಿಲಾಗೋಳವನ್ನ ಕ್ರಾಸ್ ಮಾಡ್ಕೊಂಡು ಬರ್ಬೇಕು. ಶಿಲಾಗೋಳದ ಮೂಲಕ ಬರುವಾಗ ಚಿಮಣಿಯ ಮುಖಾಂತರ ಬರ್ತದೆ ಹೊರಗಡೆ. ಚಿಮಣಿ ಅಂದ್ರೆ ಆಲ್ರೆಡಿ ಗೊತ್ತದ ನಮಗ. ಸೊ ಆ ಚಿಮಣಿ ಮುಖಾಂತರ ಹೊರಗಡೆ ಬಂದಾಗ ಏನಾಗ್ಬೋದು ಸರ್, ಫಸ್ಟಿಗೆ ಈ ಪೋರ್ಷನ್ ಪೂರ್ತಿ ಮೆಲ್ಟ್ ಆಗ್ಬೋದು. ಯಾಕಂದ್ರೆ ಈ ಪೋರ್ಷನ್ ಪೂರ್ತಿ ಮೆಲ್ಟ್ ಆಗ್ಬಿಡ್ತದ. ಮೆಲ್ಟ್ ಆದ ನಂತರ ಎಲ್ಲಿ ವೀಕ್ ಝೋನ್ಸ್ ಇರ್ತಾವೋ ಎಕ್ಸಾಕ್ಟ್ಲಿ ಆ ವೀಕ್ ಝೋನ್ಸ್ ಕಡೆ ನಾವೇನ್ ನೋಡ್ತಿರ್ತೇವೆ ಅಂದ್ರೆ ಈ ತರ ಚಿಮ್ನಿ ಬರೋದನ್ನ ನೋಡಿದ್ವಿ, ಈ ತರ ಚಿಮ್ನಿ ಬರೋದನ್ನ ನೋಡ್ಬೋದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಈ ಚಿಮ್ನಿ ಮುಖಾಂತರ ಬರ್ತಕ್ಕಂಥ ಕಾರಣದಿಂದ ಕೆಲವೊಂದ್ಸರಿ ಏನಾಗ್ಬೋದು ಅಂದ್ರೆ ಸರ್, ಈ ಶಿಲಾಗೋಳದಲ್ಲಿ ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂಥ ಅಥವಾ ಹಾರ್ಡ್ ರಾಕ್ಸ್ ಅಡ್ಡ ಬರ್ತಕ್ಕಂಥದ್ದನ್ನ ನೋಡ್ಬೋದು ನಾವು. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬಿ ವೆರಿ ಕೇರ್ಫುಲ್. ಆ ಜ್ವಾಲಾಮುಖಿ ಈ ತರ ಹೋಗದೆ ಅದೊಂದು ಬೇರೆ ಪಾತನ್ನ ಕಂಡಿಡ್ಲಿಕ್ಕೆ ಟ್ರೈ ಮಾಡ್ತದೆ. ಬೇರೆ ಪಾತ್ ಅಂದ್ರೆ ಅರ್ಥ ಏನು ಸರ್, ಈ ತರ ಪಾತ್ಗಳನ್ನ ಕಂಡಿಡ್ಲಿಕ್ಕೆ ಟ್ರೈ ಮಾಡ್ತದೆ ಅನ್ಕೊಡ್ರಿ. ಸೊ ಈ ಪಾತ್ಗಳ ಮುಖಾಂತರ ಈ ತರ ಹೋಗುವಾಗ ಮತ್ತೆ ಇಲ್ಲೊಂದು ಅಡಚಣೆ ಬಂದದ ಅನ್ಕೊಡ್ರಿ, ಅಲ್ಲಿನೂ ಕೂಡ ಲಾವಾರಸ ಮುಂದ್ಗಡೆ ಹೊರಟಿಲ್ಲ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ಹೊರಟಿಲ್ಲ ಅಂದ್ರೆ ಏನಾಗ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಒಂದು ಆಲ್ಟರ್ನೇಟಿವ್ ಪಾತ್ ಅನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡುತ್ತೆ ಲಾವಾರಸ ಆಲ್ಟರ್ನೇಟಿವ್ ಪಾತ್ ಅನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಸರ್ ಈ ತರನು ಕೆಲವೊಂದ್ಸಲ ಈ ತರ ಬಂದು ಟ್ರಾಪ್ ಆಗ್ಬಿಡ್ಬೋದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲಾವಾರಸ ಈ ತರ ಹೋಗಿತ್ತು ಹೊರಗಡೆ ಬರ್ಬೇಕಂತೇಳಿ, ಬಟ್ ಮತ್ತೆ ಅಡಚಣೆ ಬಂದದಲ್ಲಿ ಅದರಿಂದ ಮತ್ತೆ ಲಾವಾರಸ ಅಲ್ಲೇ ಟ್ರಾಪ್ ಆಗ್ಬಿಟ್ಟದ. ಅದು ಬಹಳಷ್ಟು ದಿನಗಳ ಅಲ್ಲೇ ಟ್ರಾಪ್ ಆಗ್ಬಿಟ್ರೆ ಡೆಫಿನೆಟ್ಲಿ ಶಿಲಾಗೋಳದಲ್ಲಿ ಏನಿರ್ತದ, ಟೆಂಪರೇಚರ್ ಬಹಳ ಕಡಿಮೆ ಇರ್ತದ ಮೆಂಟಲ್ ನ ಕಂಪೇರ್ ಮಾಡಿದ್ರೆ. ಆದ್ದರಿಂದ ಆ ಲಾವಾರಸ ಏನ್ ಟ್ರಾಪ್ ಆಗಿರ್ತದ ಅಲ್ಲೇ ಗಟ್ಟಿ ಆಗ್ಲಿ ಸ್ಟಾರ್ಟ್ ಆಗ್ಬಿಡ್ತದ. ಅದು ಗಟ್ಟಿ ಆದ ನಂತರ ಎಕ್ಸಾಕ್ಟ್ಲಿ ನಾವು ಈ ತರ ಶಿಕಲ್ ಶೇಪ್ಡ್ ಲ್ಯಾಂಡ್ ಫಾರ್ಮ್ಸ್ ಗಳನ್ನ ನೋಡ್ಬೋದು, ಅಥವಾ ಪೀನ ಮೊಸರು ಮತ್ತು ನಿಮ್ನ ಮೊಸರು ಈ ತರ ಒಂದು ಲ್ಯಾಂಡ್ ಫಾರ್ಮ್ಸ್ ಗಳನ್ನ ನೋಡ್ಬೋದು ನಾವು. ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಶೇಪ್ಡ್ ಲ್ಯಾಂಡ್ ಫಾರ್ಮ್ಸ್. ಕೆಲವೊಂದ್ಸಲ ಕೆಲವೊಂದ್ಸಲ ಏನ್ ನೋಡ್ಬೋದು ಅಂದ್ರೆ ಕೆಲವೊಂದ್ಸಲ ಇದೇ ಚಿಮ್ನಿಗಳ ಮುಖಾಂತರ ಸರ್ ಈ ತರ ಬರ್ತಿರ್ತದ ಸರ್, ಇಲ್ಲಿ ಮಟ್ಟ ಬಂದ ಕೊಡ್ರಿ ಮತ್ತ ಆಲ್ಟರ್ನೇಟಿವ್ ಪಾತ್ ಅನ್ನ ಕಂಡಿಡ್ಲಿಕ್ಕೆ ಟ್ರೈ ಮಾಡ್ಲಿರ್ತದ. ಆಲ್ಟರ್ನೇಟಿವ್ ಪಾತ್ ಈ ಟೈಮ್ ಈ ತರ ಸಿಕ್ಕದ ಅನ್ಕೊಡ್ರಿ. ಓಕೆ, ಸೊ ಆಲ್ಟರ್ನೇಟಿವ್ ಪಾತ್ ಅಂತ ಸಿಕ್ತಾವ ಸರ್. ಕೆಲವೊಂದ್ಸಲ ಈ ಆಲ್ಟರ್ನೇಟಿವ್ ಪಾತ್ ಅಲ್ಲೂ ಕೂಡ ಸಣ್ಣ ಸಣ್ಣ ಪಾತ್ಗಳನ್ನ ಹುಡ್ಕೊಂಡು ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಿರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಂದ್ಸಲ ಏನಾಗ್ಬೋದು ಸರ್, ಈ ತರ ಪಾತ್ಗಳ ಮುಖಾಂತರ ಈ ತರ ಹೊರಗಡೆ ಬರ್ತಿದ, ಬಟ್ ಈ ಪೂರ್ತಿ ಪೋರ್ಷನ್ ವೀಕ್ ಐತೆ ಅನ್ಕೊಡ್ರಿ, ಆ ಪೂರ್ತಿ ಪೋರ್ಷನ್ ಮೆಲ್ಟ್ ಮಾಡಿ ಈ ತರ ಭೂಸ್ವರೂಪಗಳನ್ನ ರಚನೆ ಮಾಡುವಂತ ಚಾನ್ಸಸ್ ಇರುತ್ತೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಭೂಸ್ವರೂಪಗಳು ಕಂಡು ಬಂದಲ್ಲಿ ನಾವೇನಂತ ಕರಿಬೋದು ನೋಡ್ರಿ, ಇಂಥ ಭೂಸ್ವರೂಪಗಳನ್ನ ಇಲ್ಲಿರ್ತಕ್ಕಂಥ ಭೂಸ್ವರೂಪಗಳನ್ನ ನೋಡ್ರಿ, ಇಲ್ಲಿರ್ತಕ್ಕಂಥ ಭೂಸ್ವರೂಪಗಳನ್ನ ನಾವು ಲೋಪೋಲಿತ್ ಅಂತ ಕರಿಬೋದು. ಏನಂತ ಕರಿಬೋದು? ಲೋಪೋಲಿತ್ ಅಂತ ಕರಿಬೋದು. ಇಲ್ಲಿರ್ತಕ್ಕಂಥ ಭೂಸ್ವರೂಪಗಳನ್ನ ಅಂದ್ರೆ ಈ ತರ ಒಂದು ಕಾನ್ಕೇವ್ ಅಥವಾ ಒಂದು ಕಾನ್ವೆಕ್ಸ್ ಶೇಪ್ಡ್ ಲ್ಯಾಂಡ್ ಫಾರ್ಮ್ಸ್ ಗಳನ್ನ ಏನ್ ನೋಡ್ತೇವೆ ಅದನ್ನ ಲೋಪೋಲಿತ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿಬೋದು ಅಂದ್ರೆ ಒಂದು ಕಾನ್ವೆಕ್ಸ್ ಮತ್ತು ಒಂದು ಕಾನ್ಕೇವ್ ಇರ್ತದೆ, ಇಂಥದನ್ನ ಫ್ಯಾಕೋಲಿತ್ ಅಂತ ಕರೀತಾರ. ಫ್ಯಾಕೋಲಿತ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಫ್ಯಾಕೋಲಿತ್ ಆಯ್ತಾ? ಫ್ಯಾಕೋಲಿತ್ ಆದ ನಂತರ ಇಲ್ಲಿರ್ತಕ್ಕಂಥ ಈ ತರ ಭೂಸ್ವರೂಪಗಳು ಏನಿರ್ತಾವ ಇಂಥ ಭೂಸ್ವರೂಪಗಳನ್ನ ಅಂದ್ರೆ ಕೊನಿಕಲ್ ಶೇಪ್ ಇರ್ತಾವ, ಇವು ಒಳಗಡೆ ಇರ್ತಾವ, ಇಂಥದನ್ನ ನಾವು ಲ್ಯಾಕೋಲಿತ್ ಅಂತ ಕರಿತೀವಿ. ಲ್ಯಾಕೋಲಿತ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲ್ಯಾಕೋಲಿತ್ ಭೂಸ್ವರೂಪಗಳು. ಅದಾದ ನಂತರ ಈ ತರ ಸಮತಲವಾಗಿ ಈ ತರ ಹಮ್ಮಿಕೊಂಡಿರ್ತಕ್ಕಂಥ ಭೂಸ್ವರೂಪಗಳನ್ನು ಕೂಡ ನೋಡಬಹುದು. ಇಂಥ ಭೂಸ್ವರೂಪಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಲ್ಸ್ ಅಂತ ಕರಿತೀವಿ. ಸಿಲ್ಸ್. ಓಕೆ, ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ವರ್ಡ್ಸ್ ಇರ್ತಾವೆ ಕನ್ನಡದಲ್ಲಿ. ನಿಮಗ ಶೇಪ್ಗಳನ್ನ ಹಾಕಿ ಒಂದ್ ಸೈಡ್ ಶೇಪ್ಗಳ ಡಿಸ್ಕ್ರಿಪ್ಷನ್ ಮತ್ತೆ ಇನ್ನೊಂದ್ ಸೈಡ್ ಈ ಕೀವರ್ಡ್ಸ್ ಗಳನ್ನ ಹಾಕಿ ಮ್ಯಾಚ್ ಮಾಡ್ಲಿಕ್ಕೆ ಕೊಟ್ಬಿಡ್ತಾರೆ. ದ ಸೇಮ್ ಕ್ವಶನ್ ವಾಸ್ ಆಸ್ಡ್ ಇನ್ KS 2024 ಪ್ರಿಲಿಮ್ಸ್. ಡಿಸೆಂಬರ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಎಕ್ಸಾಕ್ಟ್ಲಿ ಇದೇ ರೀತಿ ಅವ್ರ ಕ್ವಶನ್ಸ್ ಗಳನ್ನ ಕೇಳಿಕ್ ಟ್ರೈ ಮಾಡ್ರಿ. ನಮಗ ವಾಲ್ಕೆನೋ ಬಗ್ಗೆ ಕಂಪ್ಲೀಟ್ ಐಡಿಯಾ ಇತ್ತು ಅಂದ್ರೆ ಅಂತ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆ ರೀತಿ ಕಾನ್ಫಿಡೆನ್ಸ್ ಬಂದ್ಬಿಡ್ತದ. ಸೊ ಈ ರೀತಿ ಊರ್ಧ್ವಮುಖವಾಗಿ ಯಾವ್ದಾದ್ರು ಭೂಸ್ವರೂಪಗಳು ರಚನೆಗೊಂಡಿದ್ದಲ್ಲಿ ಅಂತ ಭೂಸ್ವರೂಪಗಳನ್ನ ನಾವೇನಂತ ಕರಿಬಹುದು ಅಂದ್ರೆ ಡೈಕ್ಸ್ ಅಂತ ಕರಿಬಹುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲೋಪೋಲಿತ್, ಫ್ಯಾಕೋಲಿತ್, ಲ್ಯಾಕೋಲಿತ್, ಸಿಲ್ಸ್ ಅಂಡ್ ಡೈಕ್ಸ್. ಒಂದೇ ಕಾನ್ಕೇವ್ ಶೇಪ್ ಇತ್ತು ಅಂದ್ರೆ ಲೋಪೋಲಿತ್, ಒಂದು ಕಾನ್ವೆಕ್ಸ್ ಮತ್ತು ಒಂದು ಕಾನ್ಕೇವ್ ಇತ್ತಂದ್ರೆ ಫ್ಯಾಕೋಲಿತ್, ಕೊನಿಕಲ್ ಶೇಪ್ ಇತ್ತಂದ್ರೆ ಲ್ಯಾಕೋಲಿತ್, ಹಾರಿಜಾಂಟಲ್ ಶೇಪ್ ಇತ್ತಂದ್ರೆ ಸಿಲ್ಸ್, ವರ್ಟಿಕಲ್ ಶೇಪ್ ಇತ್ತಂದ್ರೆ ಡೈಕ್ಸ್. ಅದರ ಜೊತೆಗೆ ನಾವು ಇನ್ನೊಂದು ಭೂಸ್ವರೂಪನ ಬಿಟ್ವಿ ಎಕ್ಸಾಕ್ಟ್ಲಿ ಇಲ್ಲೇ. ಇದು ಪೂರ್ತಿ ಮೆಲ್ಟ್ ಆಗಿತ್ತು ಸರ್. ಒಂದ್ ವೇಳೆ
ಲಾವಾರಸ ಈ ಕಡೆ ಹೊರಗಡೆ ಬರೋದನ್ನ ಬಿಟ್ಟು ನೆಕ್ಸ್ಟ್ ಏನಾದ್ರೂ ಶಿಫ್ಟ್ ಆಗ್ಬಿಟ್ರೆ ಈ ಪೋರ್ಷನ್ ಪೂರ್ತಿ ಸಾಲಿಡಿಫೈ ಆಗ್ಬಿಟ್ಟಿರ್ತದೆ. ಸಾಲಿಡಿಫೈ ಆಗ್ಬಿಟ್ಟಿದ್ರೆ ಬಿ ವೆರಿ ಕೇರ್ಫುಲ್. ಸಾಲಿಡಿಫೈ ಆದ ನಂತರ ಈ ತರ ಏನು ಗುಮ್ಮಟೆ ಆಕಾರದ ನಾವು ಏನು ಭೂಸ್ವರೂಪಗಳನ್ನ ನೋಡ್ತೀವಿ ಅಂತಃಸರಣದಲ್ಲಿ ಅಥವಾ ಇನ್ಸೈಡ್ ದ ಅರ್ತ್, ಇಂಥ ಭೂಸ್ವರೂಪಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಥೋಲಿತ್ ಅಂತ ಕರಿತೀವಿ. ಬ್ಯಾಥೋಲಿತ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ದಿಸ್ ಸಿಂಪಲ್. ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಗಳನ್ನ ನೀವು ಈ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಸೊ ನಾವು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ.